ಹಲೋ ಹಾಯ್ ನಮಸ್ಕಾರ, ವೆಲ್ಕಮ್ ಟು ಫುಡ್ ಮೀಡಿಯಾ ಟ್ರಾವೆಲರ್. ನಾನು ಶರತ್ ಕುಮಾರ್. ಸ್ನೇಹಿತರೆ, ಕಳೆದ ಬಾರಿ ನಾವು ಫ್ಯಾಷನ್ ಫ್ರೂಟ್ನ ಒಂದು ಜ್ಯೂಸನ್ನು ಮಾಡಿ ತೋರಿಸಿದ್ವಿ. ಹಾಗೆಯೇ ಫ್ಯಾಷನ್ ಫ್ರೂಟ್ನ ಏನೆಲ್ಲ ಬೆನಿಫಿಟ್ ಇದೆ ಅಂತ ನಾನು ತಿಳಿಸ್ಕೊಟ್ಟಿದ್ದೀನಿ. ನಾನು ತಿಳಿಸ್ಕೊಟ್ಟಿರುವಂಥ ಫ್ಯಾಷನ್ ಫ್ರೂಟ್ ಬಂದು ನಮಗೆ ಸ್ಥಳೀಯವಾಗಿ ಸಿಗುವಂತಹ ಫ್ಯಾಷನ್ ಫ್ರೂಟ್, ಸ್ವಲ್ಪ ಹುಳಿ ಮತ್ತು ಸಿಹಿಯ ರುಚಿಯನ್ನು ಹೊಂದಿರುತ್ತೆ. ಆದರೆ ಇವತ್ತು ನಾನು ವಿದೇಶದ ಫ್ಯಾಷನ್ ಫ್ರೂಟ್ನ ತಿಳಿಸ್ತಿದ್ದೀನಿ. ಇದರ ರುಚಿ ಬಂದು ಸ್ವಲ್ಪ ಸಿಹಿ ಇರುತ್ತೆ, ಹುಳಿ ತುಂಬ ಕಮ್ಮಿ ಇರುತ್ತೆ, ಹಾಗೆಯೇ ತುಂಬ ಹೆಲ್ತಿಗೆ ಸಹ ಒಳ್ಳೆಯದು. ಇವತ್ತು ಸ್ವೀಟ್ ಫ್ಯಾಷನ್ ಫ್ರೂಟ್ನ ಜ್ಯೂಸ್ ಮಾಡೋದನ್ನು ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಪಕ್ಕದ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಂಡು ನಮ್ಮ ಇದೇ ರೀತಿಯ ಪ್ರತಿಯೊಂದು ವಿಡಿಯೋಗಳ ನೋಟಿಫಿಕೇಶನ್ ಪಡಿಬೋದು. ವಿಡಿಯೋ ಮಿಸ್ ಮಾಡದೆ ಮೊಟ್ಟ ಮೊದಲು ನೀವು ನೋಡ್ಬೋದು. ಸ್ನೇಹಿತರೆ, ಯಾವುದೇ ಒಂದು ರೆಸಿಪಿ ಮಾಡಬೇಕು ಅಂತಂದರೆ ನಮಗೆ ತುಂಬ ಕ್ವಿಕ್ಕಾಗಿ ಆಗಬೇಕು, ತುಂಬ ಈಸಿ ಕೂಡ ಇರಬೇಕು. ಹಾಗಾಗಿ ಇವತ್ತು ನಾವು ಸ್ವೀಟ್ ಫ್ಯಾಷನ್ ಫ್ರೂಟ್ನ ತುಂಬ ವೇಗವಾಗಿ, ತುಂಬ ಸುಲಭವಾಗಿ ಮಾಡುವಂಥ ಒಂದು ಜ್ಯೂಸ್ ರೆಸಿಪಿನ ತೋರಿಸ್ತಾ ಇದ್ದೇವೆ. ಬನ್ನಿ ಇವತ್ತು ರೆಸಿಪಿ ಮಾಡೋದು ಹೇಗೆ ಅಂತೇಳಿ ನೋಡ್ಕೊಂಬರೋಣ. ಸ್ನೇಹಿತರೆ, ನಾವಿವತ್ತು ಸ್ವೀಟ್ ಫ್ಯಾಷನ್ ಫ್ರೂಟ್ ಜ್ಯೂಸ್ ಮಾಡಲಿಕ್ಕೆ 3 ಸ್ವೀಟ್ ಫ್ಯಾಷನ್ ಫ್ರೂಟ್ ಅಂತ ತಗೊಂಡಿದ್ದೇವೆ. ಅದ್ರ ಜೊತೆಗೆ ಒಂದು ನಾರ್ಮಲ್, ಅಂದರೆ ನಮಗೆ ಇಲ್ಲಿ ಸ್ಥಳೀಯವಾಗಿ ಸಿಗುವಂತಹ ಫ್ಯಾಷನ್ ಫ್ರೂಟ್ ಅಂತ ತಗೊಂಡಿದ್ದೀವಿ. ಯಾಕಂದರೆ ನಿಮಗೆ ಡಿಫ್ರೆನ್ಸ್ ಗೊತ್ತಾಗಲಿ ಅನ್ನೋದಕ್ಕೋಸ್ಕರವಾಗಿ ಇದನ್ನು ತೋರಿಸ್ತಿದ್ದೇವೆ. ಆಲ್ರೆಡಿ ನಾವು ಈ ಫ್ಯಾಷನ್ ಫ್ರೂಟಿನ ಜ್ಯೂಸನ್ನು ನಿಮ್ಮ ನಾಡು ಮಾಡಿ ತೋರಿಸಿದ್ದೇವೆ. ಈಗ ಈ ಫ್ಯಾಷನ್ ಫ್ರೂಟ್ನ ಜ್ಯೂಸನ್ನು ಮಾಡಿ ತೋರಿಸ್ತಿದ್ದೇನೆ. ಈಗ ನಾವು ಇದು ಮೊದಲು ಕಟ್ ಮಾಡ್ಕೊಳ್ಳೋಣ. ಆ್ಯಕ್ಚುಲಿ ಇದು ವಿದೇಶದ್ದು ಫ್ಯಾಷನ್ ಫ್ರೂಟ್ ಅಂತೇಳಿ ಹೇಳ್ತಾರೆ. ನೋಡಿ, ಈ ರೀತಿಯಾಗಿರುತ್ತೆ. ನೋಡಿ, ಒಳಗಡೆ ಬೀಜ ನೋಡಿ ಹೇಗಿದೆ, ನೋಡಲಿಕ್ಕೆ ಚೆನ್ನಾಗಿ ಕಾಣುತ್ತೆ ಮಾತ್ರ. ನಾವೀಗ ಇದನ್ನು ಬೀಜವನ್ನು ತೆಗೆದು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಿದ್ದೇವೆ. ನೋಡಿ, ಒಂದೇ ಒಂದು ಸ್ಪೂನಲ್ಲಿ ಕ್ಲೀನಾಗಿ ಬಂತು. ಅದೇ ರೀತಿ ಉಳಿದಿರುವಂತಹ 2 ಹಣ್ಣನ್ನು ಸಹ ನಾವು ಕಟ್ ಮಾಡ್ಕೊಳ್ತಿದ್ದೇವೆ. ಇದರ ಬೀಜವನ್ನು ಸಹ ತೆಗೆದು ಮಿಕ್ಸಿ ಜಾರಿಗೆ ಹಾಕೊಳ್ಳೋಣ. ನಾವೀಗ ಅದ್ರ ಜೊತೆ ಈ ಫ್ಯಾಷನ್ ಫ್ರೂಟನ್ನು ಸಹ ಹಾಕ್ತಿದ್ದೇವೆ. ಇದು ಒಂದು ಸ್ವಲ್ಪ ಹುಳಿ ಇರುತ್ತೆ, ನಾನು ಆವಾಗ ತೋರಿಸಿರುವಂಥ ಸ್ವಲ್ಪ ಸಿಹಿ ಇರುತ್ತೆ. ನೋಡಿ, ಇದರ ಒಳಗಿನ ಬಣ್ಣ ನೋಡಿ ಯಾವ ರೀತಿ ಇದೆ ನೋಡಿ. ಇದರೊಳಗಡೆ ಬಂದು ಹಳದಿ ಬಣ್ಣ ಇರುತ್ತೆ, ಅದು ಬಂದು ವೈಟ್ ಆಗಿದೆ. ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತಿದೆ. ಇದನ್ನು ಸಹ ತೆಗೆದು ಹಾಕ್ತಿದ್ದೇವೆ. ಹೇಗೋ ಒಂದು ಕೊಟ್ಟಿದ್ದಾರೆ, ವೇಸ್ಟ್ ಮಾಡೋದು ಬೇಡ ಅಂತ ಹೇಳಿ. ಆ್ಯಕ್ಚುಲಿ ನಿಮಗೆ ತೋರಿಸ್ಬೇಕು ಅಂತಲೇ ನಾವು ಅದನ್ನ ತಂದಿರೋದು. ಸ್ನೇಹಿತರೆ, ನಿಮಗೆ ಈ ಫ್ಯಾಷನ್ ಫ್ರೂಟ್ನಿಂದ ನಮ್ಮ ದೇಹಕ್ಕೆ ಏನೆಲ್ಲ ಬೆನಿಫಿಟ್ಗಳಿದೆ, ಆರೋಗ್ಯ ಲಾಭಗಳಿದೆ ಅಂತೇಳಿ ನೋಡಬೇಕು ಅಂತಂದರೆ ನಾನು ನಿಮಗೆ ಐ ಬಟನ್ ಲಿಂಕ್ ಕೊಟ್ಟಿರ್ತೀನಿ. ಹಾಗೆಯೇ ಡಿಸ್ಕ್ರಿಪ್ಷನಲ್ಲಿ ಸಹ ಲಿಂಕನ್ನು ಕೊಟ್ಟಿರ್ತೀನಿ. ನೀವು ಅಲ್ಲಿ ಆ ವಿಡಿಯೋ ನೋಡಬಹುದು. ತುಂಬ ಯೂಸ್ಫುಲ್ ಆಗಿರುವಂಥ ಇನ್ಫಾರ್ಮೇಷನ್ ಉಳ್ಳಂಥ ವಿಡಿಯೋ ಆಗಿರುತ್ತೆ. ಈ ವಿಡಿಯೋ ಮುಗಿದ ನಂತರ ಆ ವಿಡಿಯೋ ನೋಡೋದನ್ನ ಮರಿಬೇಡಿ. ಇದಕ್ಕೆ ನಾವೀಗ ಸುಮಾರು 4 ಚಮಚದಷ್ಟು ಸಕ್ಕರೆಯನ್ನು ಹಾಕೊಳ್ತಿದ್ದೇವೆ. ಆಲ್ರೆಡಿ ಸ್ವಲ್ಪ ಸಿಹಿ ಇರೋದ್ರಿಂದ ನಮಗೆ ಹೆಚ್ಚು ಸಕ್ಕರೆ ಉಪಯೋಗ ಇಲ್ಲ. ನಾವು ಒಂದು ಮಾತ್ರ ಇಲ್ಲಿ ಹುಳಿ ಇರೋದನ್ನ ಹಾಕಿದ್ದೇವೆ. ನೀವು ಇದರಲ್ಲಿ ಕೇಳ್ಬೋದು, ಹುಳಿ ಮತ್ತು ಸಿಹಿನ ಒಟ್ಟಿಗೆ ಹಾಕ್ಬೋದಾ ಅಂತೇಳಿ. ಹಾಕ್ಬೋದು, ಏನೂ ತೊಂದರೆ ಇಲ್ಲ. ನಿಮಗೆ ಟೇಸ್ಟ್ ಸಹ ಚೆನ್ನಾಗಿ ಬರುತ್ತೆ. ನಿಮಗೆ ಸಿಗಲಿಲ್ಲ ಅಂದರೆ ಒಂದೇ ಸಿಂಗಲ್ ಹಾಕಿ ಮಾಡಿ. ನಾನೀಗ ಇದ್ರ ಜೊತೆ 2 ಏಲಕ್ಕಿಯನ್ನು ಹಾಕೊಳ್ತಿದ್ದೇವೆ. ನಾವು ಹೇಗೂ ಇದನ್ನು ರುಬ್ಕೊಳ್ಳೋದಲ್ವಾ, ಹಾಗಾಗಿ ನಾವು ಪುಡಿ ಮಾಡಿ ಹಾಕ್ತಾ ಇಲ್ಲ, ಇಡೀ ಏಲಕ್ಕಿನ ಹಾಕ್ಕೊಂಡಿದ್ದೇವೆ. ನಾವೀಗ ಈ ಲೋಟದಲ್ಲಿ ಒಂದು 1/4 ಲೋಟದಷ್ಟು ನೀರನ್ನು ಹಾಕೊಳ್ತಿದ್ದೇವೆ. ನಾವಿದನ್ನೀಗ ರುಬ್ಕೊಳ್ಳೋಣ. ನೋಡಿ, ಇದನ್ನು ರುಬ್ಕೊಂಡಿದ್ದೇವೆ. ಇದಕ್ಕೀಗ ಪುನಃ 1 ಗ್ಲಾಸ್ ನೀರು ಹಾಕೊಳ್ತಿದ್ದೇವೆ. ಪುನಃ 1 ಲೋಟದಷ್ಟು ನೀರನ್ನು ಹಾಕೊಳ್ತಿದ್ದೇವೆ. ಈಗ ನಾವು ಸಂಪೂರ್ಣವಾಗಿ 2 ಲೋಟದಷ್ಟು ನೀರು ಹಾಕೊಂಡಾಗ ಆಯಿತು. ನೀವು ನೋಡಿ ನಿಮ್ಗೆ ಎಷ್ಟು ದಪ್ಪ ಬೇಕು ಅಂಥೇಳಿ, ಅದು ತೆಳು ಬೇಕಾದರೆ ಸ್ವಲ್ಪ ನೀರು ಜಾಸ್ತಿ ಹಾಕ್ಕೊಳ್ಳಿ. ಈಗ ಇಷ್ಟು ಸಾಕು. ಇದನ್ನೀಗ ನಾವು ಸ್ಟ್ರೈನ್ ಮಾಡುವ. ನೋಡಿ, ನಮ್ಮ ಜ್ಯೂಸ್ ರೆಡಿ ಆಯಿತು. ಸ್ವೀಟ್ ಫ್ಯಾಷನ್ ಫ್ರೂಟ್ ಜ್ಯೂಸ್ ತುಂಬ ಚೆನ್ನಾಗಿ ಕಾಣುತ್ತೆ. ಕಲರ್ ನೋಡಿ ಹೇಗಿದೆ ಅಂತೇಳಿ. ಸ್ನೇಹಿತರೆ, ಫೈನಲ್ ಆಗಿ ನಮ್ಮ ಫ್ಯಾಷನ್ ಫ್ರೂಟ್ನ ಜ್ಯೂಸ್ ರೆಡಿ ಆಯಿತು. ನೋಡಲಿಕ್ಕೆ ತುಂಬ ಚೆನ್ನಾಗಿ ಕಾಣ್ತಾ ಉಂಟು. ಇನ್ನು ಟೇಸ್ಟ್ ಹೇಗಿದೆ ಅಂತೇಳಿ ನೋಡಬೇಕು.
ನಿಜವಾಗ್ಲೂ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ನಾವು ಹಾಕಿರುವಂತಹ ಶುಗರ್ ಕರೆಕ್ಟಾಗಿದೆ. ಹಾಗೆಯೇ ಆ ಫ್ಯಾಷನ್ ಫ್ರೂಟ್ನ ಸಿಹಿ ಅನುಭವ ತುಂಬ ಚೆನ್ನಾಗಿ ರುಚಿ ಸಿಗುತ್ತೆ. ಹಾಗೆಯೇ ನಾವು ಇನ್ನೊಂದು ಫ್ಯಾಷನ್ ಫ್ರೂಟ್ ಹಾಕಿದ್ವಲ್ಲ, ಹುಳಿ, ಅದು ಸಹ ಸಿಗ್ತಾ ಉಂಟು. ತುಂಬ ಚೆನ್ನಾಗಿದೆ. ನೀವು ಮಾಡುವಾಗ ನಾನೇನು ನಾರ್ಮಲ್ ಫ್ಯಾಷನ್ ಫ್ರೂಟ್ ತೋರಿಸಿದ್ನು ಅದನ್ನ ಸ್ಕಿಪ್ ಮಾಡಿ ವಿದೇಶದ ಈ ಸ್ವೀಟ್ ಫ್ಯಾಷನ್ ಫ್ರೂಟ್ನ ಮಾತ್ರ ಯೂಸ್ ಮಾಡಿ. ತುಂಬ ಒಳ್ಳೆಯ ರುಚಿಯನ್ನು ಕೊಡುತ್ತೆ. ಇದಾಗಿತ್ತು ಇವತ್ತಿನ ತುಂಬ ಈಸಿಯಾಗಿ ಕ್ವಿಕ್ಕಾಗಿ ಮಾಡುವಂತಹ ಸ್ವೀಟ್ ಫ್ಯಾಷನ್ ಫ್ರೂಟ್ನ ಜ್ಯೂಸ್. ಈ ಒಂದು ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಇದೆ ಲೈಕ್ ಕೊಡಿ. ಹಾಗೆ ನೀವು ಇನ್ನೂ ಚಾನಲ್ ನಮಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂತಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ನಿಮಗೆ ಮುಂದಿನ ಒಂದು ವಿಡಿಯೋ ಸಿಗ್ತೀನಿ, ಒಂದೊಳ್ಳೆ ರೆಸಿಪಿ, ಒಂದೊಳ್ಳೆ ಗಿಡಮೂಲಿಕೆ ಅಥವಾ ಒಂದು ಒಳ್ಳೆಯ ಇನ್ಫಾರ್ಮೇಷನ್ ಜೊತೆ. ಥ್ಯಾಂಕ್ ಯು. ಬಾಯ್ ಬಾಯ್. ನಮಸ್ಕಾರ.